ವೆಂಕಟಪ್ಪ ನಾಯ್ಕನ ಮಗ ಏನು ದಣಿ ಅಂತಂದ್ರೆ ಕಾಂಗ್ರೆಸ್ಗೆ ಯಾಕೆ ಹಾಕ್ತೀರಿ? ನಮ್ಗೆ ಸವಲತ್ತು ಕೊಡ್ತಾರೆ, ನಮ್ಮ ಮನೆ ಹಾಕ್ಯಾರಿ, ನಮ್ಗೆ 2,000 ರೂಪಾಯಿ ತಿಂಗಳು 2,000 ರೂಪಾಯಿ ಹಾಕ್ಯಾರಿ, ನಮ್ಮ ಮಕ್ಳು ಸಾಲಿಗೆ ಅನುಕೂಲ ಆದ್ರಿ, ಬಸ್ ಫ್ರೀ ಆದ್ರಿ. ಅಜ್ಜಿ, ನಿಂಬಲ್ಲಿ MLA ಎಲೆಕ್ಷನ್ ಬಂದದ, ನೀವು ಯಾರಿಗೆ ಓಟ್ ಹಾಕ್ತೀರಿ? ನಾವು ಕೈಗೆ ಹಾಕ್ತೀವಿ ಕಾಂಗ್ರೆಸ್ಗೆ ಹಾಕ್ತೀರಿ. ಕಾಂಗ್ರೆಸ್ದಿಂದ ನಿಮ್ಗೇನು ಲಾಭ ಆಗ್ಯದ? ಲಾಭ ದುಡ್ಡು ಕೊಡ್ತಾನ, ಅಕ್ಕಿ ಹಾಕ್ಯಾನ, ಯಪ್ಪ ಪಿರಿ ಬಸ್ ಪಿರಿ ಮಾಡ್ಯಾನ, ಎಲ್ಲಷ್ಟು ನಮ್ಗೆ ಸುಖನೇ ಮಾಡ್ಯಾನ. ಈಗ ನಿಂಬಲ್ಲಿ ನಿಮ್ಮ MLA ಇದ್ರು ವೆಂಕಟಪ್ಪ ನಾಯ್ಕ ಸಾಹೇಬ್ರು, ಅವರು ತೀರ್ಕೊಂಡಾರ. ಈಗ ಅವ್ರ ಮಗ ನಿತ್ತಾನ, ಅವನ ಮಗನಿಗೆ ಹಾಕೋದು ನಾವು. ಅವ್ರ ಮಗನಿಗೆ ಹಾಕ್ತೀರಿ? ಅವನ ಮಗನಿಗೆ ಹಾಕೋದು ನಾವು. ಅವನ ಮಗನಿಗೆ ಕಾಂಗ್ರೆಸ್ಗೆ. ಸರ್, ನಿಂಬಲ್ಲಿ MLA ಎಲೆಕ್ಷನ್ ಬಂದದ ಸುರ್ಪುರ್ದು, ನೀವು ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಿ? ಕಾಂಗ್ರೆಸ್ಸಿಂದ ಯಾರು ನಿಂತಾರ? ವೆಂಕಟಪ್ಪ ನಾಯ್ಕನ ಮಗ ಏನು ದಣಿ ಅಂತಂದ್ರೆ ವೆಂಕಟಪ್ಪ ನಾಯ್ಕ ಅವ್ರ ಮಗ ವೇಣುದಣಿ ಅವ್ರು ನಿಂತಾರ. ಯಾಕೆ BJPಗೆ ಯಾಕೆ ಓಟ್ ಹಾಕಲ್ಲ? BJPಗೆ ಹಾಕಂಗಿಲ್ಲ, ಅವ್ರು ಸರಿಯಾಗಿಲ್ಲ. ಇದು ಕಾಂಗ್ರೆಸ್ನೇ ಎಷ್ಟೋದಿಂದ ಶತಮಾನದಿಂದ ಬಂದಂಥ ಪಕ್ಷ ಇದು. ಅದೇ ಪಕ್ಷಕ್ಕೆ ನಾವು ಓಟ್ ಹಾಕೋದು, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದು. ಅದಲ್ಲದೆ ಸಿದ್ದರಾಮಯ್ಯವ್ರು 5 ಗ್ಯಾರಂಟಿ ಹೇಳಿದ್ರು. ಅವರು 5 ಗ್ಯಾರಂಟಿ ಪೂರೈಸ್ಯಾರ. 5 ಗ್ಯಾರಂಟಿ ಪೂರೈಸ್ಯಾರ. ಈ BJP ಅವ್ರು ಬಂದು ನಿಮ್ಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನಿಮ್ದೊಂದು ಓಟಿಗೆ ಅವ್ರು 10 ಲಕ್ಷ ಕೊಟ್ರೆ ಅವ್ರಿಗೆ ಓಟ್ ಹಾಕೋದಲ್ಲ ನಾವು. 10 ಲಕ್ಷ ಕೊಟ್ರೆ ಅವ್ರಿಗೆ ಮತದಾನ ಹಾಕಂಗಿಲ್ಲ ನಾವು. ಮತ್ತೆ ಯಾರಿಗೆ ಹಾಕ್ತೀರಿ? ಕಾಂಗ್ರೆಸ್ ವೇಣುದಣಿಗೆ ಕಾಂಗ್ರೆಸ್ಗೆ ಹಾಕ್ತೀರಿ. ಕಾಂಗ್ರೆಸ್. ಈ BJP ಅವ್ರು ರೊಕ್ಕ ಕೊಟ್ರೆ ಹಾಕಂಗಿಲ್ಲ ಬಿಲ್ಕುಲ್ ಹಾಕಂಗಿಲ್ಲ. ಈಗ ನಿಂಬಲ್ಲಿ ಉಪಚುನಾವಣೆ ಬಂದದ್ರಿ ಸುರ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ. ಈಗ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಮಾಡ್ರಿ? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಮಾಡಿರಿ. ಕಾಂಗ್ರೆಸ್ ಪಕ್ಷದಿಂದ ತಮ್ಗೇನೇನು ಒಳ್ಳೇದಾಗ್ಯದ? ಗೃಹಲಕ್ಷ್ಮಿ 2,000 ರೂಪಾಯಿ ಬರ್ತಾವ್ರಿ. ಹಾಂ ರೀ. ಕರೆಂಟ್ ಫ್ರೀ ಕೊಟ್ಟಾರ್ರಿ. ಹಾಂ ರೀ. ಬಸ್ ಫ್ರೀ ಆದ್ರಿ. ಹಾಂ ರೀ. ಅಕ್ಕಿ ಅಕ್ಕಿ ರೊಕ್ಕ ಹಾಕತ್ಯಾರ್ರಿ. ಹಾಂ ರೀ. ವಿದ್ಯಾರ್ಥಿಗಳಿಗೆ, ಬಡ ಕುಟುಂಬ ವಿದ್ಯಾರ್ಥಿಗಳಿಗೆ ಅದು ರೊಕ್ಕ ಹಾಕತ್ಯಾರ್ರಿ. ಹೌದ್ರಿ. ಮತ್ತೆ ಇದನ್ನ ಬಿಟ್ಟು ಮತ್ತೆ ನಾವು ಬೇರೆ ಪಕ್ಷಕ್ಕೆ ಯಾಕೆ ಓಟ್ ಹಾಕಂಬ್ರಿ? ಅಂದ್ರೆ ಕಾಂಗ್ರೆಸ್ಗೆ ಓಟ್ ಹಾಕಾರಿ. ಈಗ BJP ಅವ್ರು ಬಂದು ನಿಮ್ದು ಒಂದು ಓಟ್ ಹಾಕ್ರಿ, ನಿಮಗೆ ರೊಕ್ಕ ಕೊಡ್ತೀವಿ ಅಂತಾರ. 1 ಲಕ್ಷ ನನಗೆ 1 ಲಕ್ಷ ಕೊಡ್ತೀವಿ ಅಂದ್ರೆ ನಾವು ಓಟ್ ಹಾಕೋದೇ ಇಲ್ರಿ ಅವ್ರಿಗೆ. ಯಾರಿಗೆ? BJP ಓಟೇ ಹಾಕಲ್ರಿ ನಾವು. ಒಟ್ಟ ಕಾಂಗ್ರೆಸ್ಗೆ ಹಾಕಾರ ನಾವು. ಕಾಂಗ್ರೆಸ್ಗೆ. ಅವ್ರು ಕಾಂಗ್ರೆಸ್ಸಿಂದ ನಿಮ್ಗೆ ಒಳ್ಳೇದಾಗ್ಯದ, ನೀವು ಕಾಂಗ್ರೆಸ್ಸಿಂದ ನಮ್ಗೆ ಒಳ್ಳೇದಾಗ್ಯದ್ರಿ. ಬಡವರಿಗೆ ಆಗ್ಯದ ಒಳ್ಳೆ, ನಮಗೆ ಒಳ್ಳೇದಾಗ್ಯದ್ರಿ. ಬಡವರ ಪಕ್ಷ ಕಾಂಗ್ರೆಸ್ಸಿಗೆ ನಾವು ಓಟ್ ಹಾಕಾರಿ. ನಮ್ಗೆ 1 ಲಕ್ಷ ಕೊಡ್ತೀವಿ ಅಂದ್ರೆ ನಂದು ಒಂದು ಓಟಿಗೆ 1 ಲಕ್ಷ ಕೊಡ್ತೀವಿ ಅಂದ್ರೆ ನಾವು ಓಟ್ ಹಾಕೋದಲ್ರಿ. ಒಟ್ಟ ಕಾಂಗ್ರೆಸ್ಗೆ ಓಟ್ ಹಾಕಾರ ನಾವು. ಓಟ್ ಹಾಕಾರ ನಾವು. ಅಂದ್ರೆ ನಿಮ್ಮಲ್ಲಿ ಕಾಂಗ್ರೆಸ್ಸಿಂದ ಯಾರು ನಿಂತಾರ? ವೇಣುಗೋಪಾಲ್ ನಾಯ್ಕ ನಿಂತಾನ್ರಿ. ಅಂದ್ರೆ ವೇಣುಗೋಪಾಲ್ ಅಣ್ಣರಿಗೆ ಓಟ್ ಹಾಕಾರ ನಾವು. ಅವ್ರಿಗೆ ಓಟ್ ಹಾಕಾರ. ಅಂದ್ರೆ ಅವ್ರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋರು.